ಹಾಸನ ಜಿಲ್ಲೆಯ ಗಡಿ ಭಾಗವಾದ ನವಿಲೆ ಗ್ರಾಮದಲ್ಲಿರುವಂಥದ್ದು ನಾವು. ನವಿಲೆ ಗ್ರಾಮದಲ್ಲಿರುವಂಥ ನಾಗೇಶ್ವರ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಜಮದಾಗ್ನಿ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ರು ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಈ ದೇವಾಲಯಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಇಲ್ಲಿ ವಿಶೇಷವಾದ ಪೂಜೆ ಕೂಡ ಮಾಡಿದ್ರು. ತದನಂತರ ಅರ್ಚಕರಾದಂಥ ಸಿದ್ದೇಶ್ವರ ಶಾಸ್ತ್ರಿ ಇನ್ನು 3 ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತಾನು ಕೂಡ ಹೇಳಿದ್ರು. ಇದೀಗ ಸಿದ್ದೇಶ್ ಶಾಸ್ತ್ರಿ ಇದ್ದಾರೆ, ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಈ ದೇವಾಲಯಕ್ಕೆ ತನ್ನದೇ ಆದ ಐತಿಹಾಸಿಕ ಮತ್ತೆ ಪುರಾಣದ ಇತಿಹಾಸ ಇದೆ. ಅಂದ್ರೆ ಸಾಕಷ್ಟು ಜನ ಭಕ್ತರು, ಸಾಕಷ್ಟು ಜನ ಗಣ್ಯರು ಕೂಡ ಈ ದೇವಾಲಯಕ್ಕೆ ಬಂದು ಹೋಗಿದ್ದಾರೆ. ಇದಲ್ಲದೆ ಹಿಂದೆ ಏನು ಮಾಜಿ ಸಿ.ಎಂ ಯಡಿಯೂರಪ್ಪನು ಕೂಡ ಇಲ್ಲಿ ಬಂದು ಹೋದ್ರು. ಇಲ್ಲಿ ಬಂದು ಹೋದ್ಮೇಲೆ ಅವ್ರು ಮುಖ್ಯಮಂತ್ರಿ ಆದ್ರು ಅನ್ನೋ ನಂಬಿಕೆನೂ ಕೂಡ ಇದೆ. ಈ ಬಗ್ಗೆ ಏನಂತೀರ ಸುಮ್ಮನೆ? ಸರ್, ಮೊದಲನೇದಾಗಿ ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇದು ಬಹಳ ವಿಶೇಷವಾದಂಥ ಕ್ಷೇತ್ರ. ಜಮದಗ್ನಿ ಋಷಿಗಳು ತಪೋಕ್ಷೇತ್ರ. ಇದು ಸ್ವಾಮಿ ಇರ್ತಕ್ಕಂಥದ್ದು ಉದ್ಭವ ಮೂರ್ತಿ ನಾಗೇಶ್ವರ ಸ್ವಾಮಿ. ಇಲ್ಲಿ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಅವ್ರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೂಡ ದೊರೆತಿತ್ತು. ಅದಾದಮೇಲೆ ನಾವೊಂದು ವಿಶೇಷವಾಗಿ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದಿಂದ ಏನು ನಮ್ಮ ಡಾಕ್ಟರ್ ಈಗ ಮುಖ್ಯಮಂತ್ರಿ ಸ್ಥಾನ ಹೊಂದಿರತಕ್ಕಂತಹ ನಮ್ಮ ಮುಖ್ಯಮಂತ್ರಿ ಆಗ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಗಂಗಾಧರಜ್ಜ ಜಗದ್ಗುರುಗಳ ಪರಮ ಶಿಷ್ಯರವರು. ಅವರು ಒಂದು ಪೂಜೆ ಮಾಡಿದಂಥ ಮಂಟಪ ಶಿಥಿಲವಾಗಿತ್ತು. ಅದನ್ನು ನಾವು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ತಗೊಂಬಂದು ಅದನ್ನು ಸ್ವರ್ಣಮಯವನ್ನವಾಗಿ ಮಾಡಿ ಪೂಜೆಯನ್ನು ಸಲ್ಲಿಸಿ ಅದನ್ನು ರಂಭಾಪುರಿ ಪೀಠಕ್ಕೆ ಸಮರ್ಪಣೆ ಮಾಡಬೇಕು ಅಂತ ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನು ಇಟ್ಟಿದ್ದು. ಆ ದಿನ ಅವತ್ತು ಬರಲಿಕ್ಕಾಗಲಿಲ್ಲ. ಮತ್ತೊಂದು ದಿನ ಬಂದವರು ವಿಶೇಷವಾಗಿ ಆ ಮಂಟಪಕ್ಕೆ ಪೂಜೆಯನ್ನು ಸಲ್ಲಿಸಿ ಗಂಗಾಧರ ಜಗದ್ಗುರುಗಳಿಗೆ ನಮಿಸಿ ಇಲ್ಲಿ ಕ್ಷೇತ್ರ ದೇವರಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿಗಳು ಕೂಡ ಸ್ಮರಿಸಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದ ಅಧಿದೇವತೆ ಆಗಿರ್ತಕ್ಕಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಿಯರನ್ನ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿ ಕ್ಷೇತ್ರ ದೇವರಿಗೂ ಸಂಕಲ್ಪವನ್ನು ಮಾಡಿದ್ರು. ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆ ಉತ್ತಮ ಸ್ಥಾನ ಸಿಗಬೇಕು ಅಂತ ಕೂಡ ಹೇಳಿದ್ದು. ಆಗ ನಾವು ಹೇಳಿದ್ದು ಖಂಡಿತವಾಗಿ ಒಂದು 3.5 ತಿಂಗಳಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದ್ರು. ಅದೇ ಗ್ರಹಚಾರ ಜಾತಕದ ಬಲ, ಇನ್ನು ದೈವಾನುಗ್ರಹ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಒಟ್ಟವರಿಗೆ ಈ ದಿನ ಮುಖ್ಯಮಂತ್ರಿ ಆಗಿ ಇವತ್ತು ಪದಗ್ರಹಣ ಮಾಡ್ತಾ ಇರತಕ್ಕಂಥದ್ದು ಬಹಳ ನಮಗೆ ಸಂತೋಷದ ವಿಷಯ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಹಿಂದೆ ಮುಖ್ಯಮಂತ್ರಿ ಈ ಮಾಜಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಯಡಿಯೂರಪ್ಪನವರು ಬಂದಾದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು. ಅದೇ ರೀತಿಯಾಗಿ ಈಗ ಡಿ.ಕೆ. ಶಿವಕುಮಾರ್ಗೂ ಸಿಕ್ಕಿರ್ತಕ್ಕಂಥದ್ದು ಬಹಳ ಒಂದು ನಮಗೆ ಸಂತೋಷದ ವಿಷಯ. ನಾವೇನೋ ಒಂದು ಕಾರ್ಯಕ್ರಮವನ್ನಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದು ಪೂಜೆ ಸಲ್ಲಿಸಿ ಅವರಿಗೆ ಇವತ್ತು ಒಂದು ಉನ್ನತ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರೋದ್ರಿಂದ ನಮಗೆ ಬಹಳ ಸಂತೋಷವಾಗಿದೆ. ಮುಂದಿನ ದಿನಮಾನದಲ್ಲಿ ಅವರು ಬಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಈ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀವಿ ಸರ್. ನಾಗೇಶ್ವರ ದೇವಸ್ಥಾನ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಅಲ್ಲದೆ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯಿಂದನೂ ಸಹ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಮತ್ತೆ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ನಂಬಿಕೆನೂ ಕೂಡ ಇದೆ. ಮಾಜಿ ಸಿ.ಎಂ ಯಡಿಯೂರಪ್ಪ ಸೇರಿದಂತೆ ಹಾಲಿ ನಿಯೋಜಿತ ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಇಲ್ಲಿ ಬಂದು ಹೋದ್ರು. ಅಂದ್ರೆ ವಿಶೇಷವಾದ ಪೂಜೆ ಕೂಡ ಸಲ್ಲಿಸಿದ್ರು. ಆ ಟೈಮಲ್ಲಿ ಏನಾದ್ರು ದೇವ್ರ ಬಳಿ ಅಂದ್ರೆ ತಮ್ಮ ಇಷ್ಟಾರ್ಥ ಏನೋ ಅಂದ್ರೆ ನಾನು ಸಿ.ಎಂ ಆಗ್ಬೇಕು ಅಥವಾ ಇನ್ನ ಉನ್ನತ ಹುದ್ದೆ ಹೋಗ್ಬೇಕು ಆತರ ಏನಾದ್ರು ಕೇಳ್ಕೊಂಡಿದ್ರ ಅಂತ? ಖಂಡಿತ ಸರ್. ಯಾಕೆಂದರೆ ಒಬ್ಬರಿಗೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರ್ತಕ್ಕಂಥ. ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಬಹಳ ಅವರ ಆಕಾಂಕ್ಷೆ ಇತ್ತು. ಹಾಗೆ ಸಂಕಲ್ಪವನ್ನು ಕೂಡ ಮಾಡಿದ್ರು ಸ್ವಾಮಿಗೆ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಶಿವಾನುಗ್ರಹ ಪ್ರತಿಷ್ಠಾನದ ಅಧಿದೇವತೆ ಆಗಿರ್ತಕ್ಕಂಥ ಚಂಡಿಕಾ ದುರ್ಗಾ ಪರಮೇಶ್ವರಲ್ಲಿ ಅವರು ಪ್ರಾರ್ಥನೆಯನ್ನು ಕೂಡ ಇಟ್ಟಿದ್ರು. ಅವತ್ತಿನ ದಿವಸ ಅವರಿಗೆ ವಿಶೇಷವಾದಂಥ ಮನೆಯಲ್ಲಿ ಪೂಜೆ, ನಮ್ಮ ನೊಣವಿಂಕೆರೆ ಶ್ರೀಗಳಿದ್ದರು ಅವತ್ತು, ಅವರ ಒಂದು ಸಾನ್ನಿಧ್ಯ, ಮತ್ತು ಅಂದಿನಕೆರೆ ಗಿರಿಸಿದ್ದೇಶ್ವರ ಕೂಡ ಬಂದಿತ್ತು. ಎಲ್ಲರ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಮತ್ತು ಆ ಒಂದು ಮಂಟಪಕ್ಕೆ ಗಂಗಾಧರಜ್ಜ ಜಗದ್ಗುರುಗಳಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವತ್ತು ನಮ್ಮನ್ನು ಕೇಳಿದಾಗ ಒಂದು ಸಂಕಲ್ಪ ಮಾಡಿದ್ದು. ಅವರಿಗೆ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದು, ತಾಂಡೂಲ ಶಾಸ್ತ್ರದ ಪ್ರಶ್ನೆಯನ್ನು ಕೂಡ ಇಟ್ಟು ಹೇಳಿದ್ದು, ಸರ್ 3.5 ತಿಂಗಳಲ್ಲಿ ಹಾಗೇ ಆಗ್ತೀರಾ ಅಂತ ಕೂಡ ಹೇಳಿದ್ದು. ನಿಮ್ಮ ನ್ಯೂಸ್ ಚಾನಲ್ ಕೂಡ ನಾನು ಹೇಳಿದ್ದೆ. ಬಟ್ ಅದೇ ಜಾತಕ ಮತ್ತೊಂದು ಅವರ ಒಂದು ಎಲ್ಲರೂ ನೋಡಬೇಕಲ್ಲ, ಜಾತಕ ಪರಿಶೀಲನೆ ಗ್ರಹಗತಿಗಳ ಒಂದು ಮುಖಾಂತರ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಒಟ್ಟು 100% ಅವರಿಗೆ ಹಾಗೇ ಆಗ್ತೀರಾ ಅನ್ನೋದೊಂದು ವಿಶೇಷ ಹೇಳಿದ್ದು. ಅದೇ ಥರ ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಸರ್. ಖಂಡಿತವಾಗ್ಲೂ ಸಂಕಲ್ಪ ಮಾಡಿದ್ರು, ನಮ್ಮ ಅಮ್ಮನವ್ರಿಗೂ ಸ್ವಾಮಿಗೂ ಸಂಕಲ್ಪ ಮಾಡಿದ್ದ ರೀತಿಯಲ್ಲಿ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಂತೆ ಇವತ್ತು ಸಿಕ್ಕಿದೆ, ಫಲ ಸಿಕ್ಕಿದೆ ಸರ್ ಖಂಡಿತವಾಗಿ. ಸಿದ್ದೇಶ್ವರ ಶಾಸ್ತ್ರಿ ಅವರು ಹೇಳೋ ಪ್ರಕಾರ ಹಿಂದೆ ಏನು ನಿಯೋಜಿತ ಸಿ.ಎಂ ಡಿ.ಕೆ. ಶಿವಕುಮಾರ್ ಇದ್ದಾರೆ, ನಾಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಇಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ರು. ಇದಲ್ಲದೆ ತಮ್ಮ ಇಷ್ಟಾರ್ಥ ಸಿದ್ಧಿ ತಾವೇನು ಮನಸ್ಸಲ್ಲಿ ಅನ್ಕೊಂಡಿದ್ದು ಅದು ಕೂಡ ಈಡೇರಿದೆ ಅಂತ ಸಿದ್ದೇಶ್ವರ ಶಾಸ್ತ್ರಿಗಳು ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ನವಿಲೆ ಗ್ರಾಮ.